नारायणाय परिपूर्णगुणार्णवाय विश्वोदयस्थितिलयोन्नियतिप्रदाय ज्ञानप्रदाय विबुधासुरसौख्यदुःख सत्कारणाय वितताय नमो नमस्ते। अभ्रमं भङ्गरहितं अजडं विमलं सदा आनन्दतीर्थमतुलं भजे तापत्रयापः। भवति यदनुभावादेडमूकोऽपि वाग्मी जडमतिरपि जन्तुर्जायते प्रज्ञमौलिः। सकलवचनचेतो देवता भारती सा मम वचसि निधत्तां सन्निधिं मानसे च। अस्मद्गुरुसमारम्भां टीकाकृत्पादमध्यगां श्रीमदाचार्यपर्यन्तां वन्दे गुरुपरम्परां। विद्यायां विबुधाचार्यं वेदज्ञानाब्धिचन्दिरं दुर्मतध्वान्तमार्ताण्डं सत्यध्यानमुनिं भजे। 50 सततं रामपूजकः श्री सत्यप्रमोदगुरुराट् भासतां नो हृदम्बरे। बन्धुस्त्वं गुरुरिष्टदैवतमिति तत्पादपङ्केरुहं प्राप्तं मां परिपालयेति सततं याचे निबद्धाञ्जलिः। चित्तं मत्कुणदोषचिन्तनविधौ नूनं मनं मा कृथाः। श्री सत्यात्मगुरु त्वदङ्घ्रियुगलं हित्वा न मे सद्गतिः। यैरहं शुकवत् सम्यक् शिक्षितोऽस्मि कृपालुभिः तान् वन्दे धेनुपाचार्यान् तत्त्वज्ञानार्थसिद्धये। श्री गुरुभ्यो नमः। हरिः ओम हरिः ओम हरिः ओम। स्वस्तिस्तु अशेष सन्मंगलानि सन्तु। श्लोकैकश्रवणपठनमात्रेण वक्तुश्च श्रोतॄणां निखिल कलिमुक्तकल्मषापनोदनपुटतरे धर्माद्यखिल पुरुषार्थ साधने भूते। अद्य बृहती सहस्र तथा विष्णुसहस्रनामस्य तुलनात्मक विवरणारंभे सति किंचित् पूर्वकथानुवादः। हरिः ओम हरिः ओम हरिः ओम। हरे राम 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 हरे हरे, हरे कृष्णा कृष्ण कृष्ण हरे हरे, हरे राम 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 हरे हरे, हरे कृष्णा कृष्ण कृष्ण हरे हरे, हरे राम 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 हरे हरे, हरे कृष्णा कृष्ण कृष्ण हरे हरे, हरे राम 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 हरे हरे, हरे कृष्णा कृष्ण कृष्ण हरे हरे। श्री गुरुभ्यो नमः। हरिः ओम हरिः ओम हरिः ओम हरिः ओम।
ನಿನ್ನಿನ ಪ್ರವಚನದಲ್ಲಿ ಪದ್ಮನಾಭಾಯ ನಮಃ. ಭಗವಂತನ ಮುಖದಿಂದ ಹೊರಬರುತ್ತಿರುವ ಎಲ್ಲ ವೇದ ರಾಶಿಯನ್ನು ತನ್ನ 4 ಮುಖಗಳಿಂದ ಮುಖ 4 ಮುಖಗಳ ಅಷ್ಟು ಹೆಚ್ಚಿನ ಇರತಕ್ಕಂಥ ಗ್ರಹಣ ಶಕ್ತಿ. ಅದರಿಂದ ಪೂರ್ತಿ ಗ್ರಹಣ ಮಾಡಿ ಬ್ರಹ್ಮದೇವರು ಪರಮಾತ್ಮನನ್ನು ಸ್ತೋತ್ರ ಮಾಡ್ತಾರೆ. ಪರಮಾತ್ಮ ಅದನ್ನು ಮನಃಪೂರ್ವಕವಾಗಿ ಸ್ವೀಕರಿಸ್ತಾನೆ, ಅನುಮೋದಿಸ್ತಾನೆ, ಸಂತೋಷವನ್ನು ವ್ಯಕ್ತಪಡಿಸ್ತಾನೆ. ಅಂದರೆ ಸೂಚ್ಯವಾಗಿ ಸಂಪೂರ್ಣ ಜಗತ್ತಿನ ಜ್ಞಾನದ ಮೂಲ ವೇದ. ಕೋಟಿ ಕೋಟಿ ವರ್ಷಗಳ ಹಿಂದೆ ಭಗವಂತನನ್ನು ಸ್ತುತಿಸುವ ನೆವದಿಂದ ಭಗವಂತನ ಸೃಷ್ಟಿ, ಸ್ಥಿತಿ, ಲಯ, ನಿಯಮನ, ಅಜ್ಞಾನ, ಬಂಧ, ಮೋಕ್ಷ ಇತ್ಯಾದಿ ಅನೇಕ ವಿಷಯಗಳನ್ನು, ಅನೇಕ ಮಹಿಮೆಗಳನ್ನು, ಪರಮಾತ್ಮನ ಅಂಥ ಮಹಿಮೆಗಳನ್ನು ವೇದಗಳು ಅಂದಿನಿಂದ ಇಂದಿನವರೆಗೂ ತಿಳಿಸಿಕೊಡುತ್ತಿರುತ್ತವೆ. ವೇದಗಳಲ್ಲಿ ಅನೇಕ ಹೆಸರುಗಳು ಬಂದರೂ ಕೂಡ ಯೋ ದೇವಾನಾಂ ನಾಮದ ಏಕಏವ ಅಂತಕ್ಕಂತಹ ವೇದ ಮಂತ್ರದ ಪ್ರಮಾಣದಿಂದ ಎಲ್ಲ ಹೆಸರುಗಳು ಪರಮಾತ್ಮನ ಹೆಸರುಗಳೇ, ಎಲ್ಲ ಧ್ವನಿಗಳು ಪರಮಾತ್ಮನ ಹೆಸರುಗಳೇ. ಜಗತ್ತಿನಲ್ಲಿ ಏನಿದೆ ಅದೆಲ್ಲವೂ ಭಗವಂತನ ಹೆಸರು ಅನ್ನೋದನ್ನು ಯೋ ದೇವಾನಾಂ ನಾಮಧ ಏಕಏವ ಅಂತನ್ನೋದನ್ನು ಶ್ರುತಿಯೇ ನಮಗೆ ತಿಳಿಸಿಕೊಡ್ತಾರೆ. ಆ ವೇದ ಮಂತ್ರದಿಂದ ಪರಮಾತ್ಮನನ್ನು ಸ್ತೋತ್ರ ಮಾಡಿದರೆ ಪರಮಾತ್ಮ ನಿಶ್ಚಿತವಾಗಿಯೂ ಸಂತೋಷದಿಂದ ಸ್ವೀಕಾರ ಮಾಡ್ತಾನೆ, ನಮ್ಮ ಸಕಲ ಅಭೀಷ್ಟಗಳನ್ನು ಪೂರೈಸ್ತಾನೆ ಅಂತಕ್ಕಂಥ ಆ ಸ್ತೋತ್ರವನ್ನು ಗ್ರಹಣ ಮಾಡಿ ಅನುಮೋದನೆ ಮಾಡ್ತಾನೆ, ಸ್ವೀಕರಿಸ್ತಾನೆ ಅಂತನ್ನೋ ವಿಚಾರವನ್ನು ನಾವು ಹಿಂದಿನ ಪದ್ಮನಾಭ ಅಂತಿಕೊಂಡಂತನ್ನೋ ಸಂದರ್ಭದಲ್ಲಿ ಸ್ವಕಾರಣತ್ವೇನ ನಯತಿ ಇತಿ ಪದ್ಮನಃ. ಪರಮಾತ್ಮನ ನಾಭಿಯಿಂದ ಅಭಿವ್ಯಕ್ತವಾದ ಕಮಲದವನ್ನು ತನ್ನ ಮನೆಯನ್ನಾಗಿ ಕೊಡ್ತಾನೆ. ಆದ್ದರಿಂದಾಗಿ ಬ್ರಹ್ಮದೇವರಿಗೆ ಪದ್ಮನಃ ಅಂತ ಹೆಸರು. ಈ ಬ್ರಹ್ಮದೇವರು ಮಾಡುವ ಸ್ತೋತ್ರವನ್ನು ಪರಮಾತ್ಮ ಆಲಿಸಿ ಸ್ವೀಕರಿಸ್ತಾನೆ, ಅನುಮೋದಿಸ್ತಾನೆ. ಆಭ್ರಿಯಂತೆ ಇತಿ ಆಭಃ ಪದ್ಮನಃ ಆಭಃ ಪದ್ಮನಾಭ ಪದ್ಮನ ಆಭ ಪದ್ಮನಾಭ. ಈ ರೀತಿಯಾಗಿ ಒಂದು ವಿಶಿಷ್ಟವಾದ ಅರ್ಥದಲ್ಲಿ ಅಭಿವ್ಯಕ್ತಪಡಿಸಿದ್ದು ಬೃಹತಿ ಸಹಸ್ರದ ಮಂತ್ರ. ಅಂದರೆ ನಿನ್ನಿನ ಪದ್ಮನಾಭ ಅಂತ ಹೆಸರಿನಿಂದ ನಮಗೆ ತಿಳಿದುಕೊಂಡದ್ದೇನು? ನಮ್ಮ ಸ್ತೋತ್ರವನ್ನು ಪರಮಾತ್ಮ ಆಲಿಸ್ತಾನೆ, ನಮ್ಮ ಸ್ತೋತ್ರವನ್ನು ಪರಮಾತ್ಮ ಸ್ವೀಕಾರ ಮಾಡ್ತಾನೆ.
ಇಷ್ಟು ವಿಷಯ ನಮಗೆ ನಿನ್ನಿನ ಪದ್ಮನಾಭಕ್ಕೆ ಸಂಬಂಧಿಸಿದ ಬೃಹತಿ ಸಹಸ್ರದ ಮಂತ್ರದಲ್ಲಿ ಈ ವಿಚಾರವನ್ನು ನಾವು ಕಂಡುಕೊಂಡಿದ್ದೇವೆ. ಇವತ್ತು 50ನೇ ಪರಮಾತ್ಮನ ಹೆಸರು, ಹಾಫ್ ಸೆಂಚುರಿ. ನಮಗೆ ಬರೀ ಸೆಂಚುರಿ ಮಾಡಲಿಕ್ಕಿಲ್ಲ, ನಮಗೆ 1000 ಮಾಡಲಿಕ್ಕಿದೆ. ಆದ್ದರಿಂದ ಇದು ಹಾಫ್ ಅಲ್ಲ, ಇದು ಆರಂಭ. 500 ಮಂತ್ರ ಆದಮೇಲೆ ಹಾಫ್ ಸೆಂಚುರಿ ಅಂತ ಅನ್ಬೋದು. ಆದ್ದರಿಂದಾಗಿ 50ನೇ ಹೆಸರು ಅಮರ ಪ್ರಭು. ಪರಮಾತ್ಮ ಸ್ತೋತ್ರ ಮಾಡುವ ಎಲ್ಲ ದೇವತೆಗಳನ್ನು ಮೋಕ್ಷಕ್ಕೆ ಕರೆದುಕೊಂಡು ಹೋಗಿ ಅಲ್ಲಿಯೂ ಕೂಡ ಅವರ ಸ್ವಾಮಿಯಾಗಿ ಅವರನ್ನು ಸಂರಕ್ಷಣೆ ಮಾಡ್ತಾನೆ, ಅವರಿಗೆ ಸ್ವರೂಪಾನಂದವನ್ನು ಕೊಡ್ತಾನೆ. ಆದ್ದರಿಂದಾಗಿ ಅಮರಾಣಾಂ ಪ್ರಭು, ಅಮರ ಪ್ರಭು ಅಂತ ತಿಳ್ಕೊಂಡಂತ ಹೆಸರು. ಅಥವಾ ತನ್ನನ್ನು ಯಾರು ಸ್ತೋತ್ರ ಮಾಡ್ತಾರೆ, ಪರಮಾತ್ಮ ಸ್ತೋತ್ರ ಏಕೆ ಮಾಡಿಸ್ಕೊಳ್ತಾನೆ ಅನ್ನೋ ವಿಚಾರ ಹಿಂದೆ ಬಂದೋಗಿದೆ. ತನ್ನ ಮಹಾತ್ಮೆಯನ್ನು ತಿಳಿದುಕೊಂಡಾಗ ಅವರು ಕೃತಜ್ಞರಾಗ್ತಾರೆ, ಇಲ್ಲಾರೆ ಅವರು ಕೃತಜ್ಞರಾಗಿ ಉಳಿತಾರೆ ಅಂತ ಹೇಳಿ, ಅವರು ಕೃತಜ್ಞರಾಗಲಿ ಅಂತ ತಿಳ್ಕೊಂಡಂತೇಳಿ ತನ್ನ ಮಹಾತ್ಮೆಯನ್ನು ತಿಳಿದುಕೊಂಡು ತನ್ನನ್ನು ಪ್ರೀತಿಸಲಿ, ತನ್ನಿಂದ ಪಡೆದ ಅಸಂಖ್ಯ ಸಂಪತ್ತಿಯಿಂದ ಕೃತಜ್ಞರಾಗಲಿ ಅಂತನ್ನೋ ಉದ್ದೇಶದಿಂದ ಪರಮಾತ್ಮ ಅವರಿಂದ ತನ್ನ ಸ್ತೋತ್ರವನ್ನು ಬಯಸ್ತಾನೆ. ಬರೀ ಬಯಸೋದಿಲ್ಲ, ಸ್ತೋತ್ರ ಮಾಡಿದರೆ ಸಾಕು, ಸಂರಕ್ಷಣೆ ಮಾಡ್ತಾನೆ. ಅಷ್ಟೇ ಅಲ್ಲ, ಅವರಿಗೆ ದೀರ್ಘ ಆಯುಷ್ಯವನ್ನು ಕೂಡ ಕೊಡ್ತಾನೆ. ಯಾರಿಗೆ ದೀರ್ಘಾಯುಷ್ಯ ಬೇಕು ಅವರು ದಿನಾಲು ಅಮರಪ್ರಭು, ಅಮರಪ್ರಭವೇ ನಮಃ, ಅಮರಪ್ರಭವೇ ನಮಃ ಅಂತ ಹೇಳಿ 108 ಸಲ ಜಪ ಮಾಡಿದರೆ ಪರಮಾತ್ಮ ನಿಜವಾಗಿಯೂ ದಿನಾಲು ಅವರು ಮಾಡುವ 108 ಜಪದಿಂದ ಅವರಿಗೆ ಉತ್ತಮವಾದ ಆಯುಷ್ಯವನ್ನು ತಪ್ಪದೇ ಕೊಡ್ತಾನೆ. ಇದು ಭಗವಂತನ ಸತ್ಯ ಸಂಕಲ್ಪ. ಅದನ್ನೇ ಈ ಮಂತ್ರ ನಮಗೆ ತಿಳಿಸಿಕೊಡ್ತದೆ. ಏನಿದೆ ಈ ಮಂತ್ರ? ಆ ಮಂತ್ರ ಈ ರೀತಿಯಾಗಿದೆ. 50ನೇ ಮಂತ್ರ ಬೋಧ್ಯಾ ಬೋಧ್ಯಾ ಆ ಪಿರವಸೋ ನೂತನಸ್ಯ ಪತಿಂ ಓ ಅಜ್ಞಾನಾಂ ಮಖೆ ವಸೋ ಜರಿತೃಭ್ಯೋ ವಯೋಧಾ ಧೇನೂನಾಂ ವಿಶುದ್ಧಸಿ. ಓಂ ಬೋಲೋ. ನಮ್ಮ ವಿದ್ಯಾರ್ಥಿ ಹೇಳ್ತಾನೆ ಕೇಳಿ. ಹರಿ ಓಂ ಬೋಧ್ಯಾ ಪಿರವಸೋ ನೂತನಸ್ಯ ಪತಿಂ ವೋ ಅಜ್ಞಾನಾಂ ಸಖೇ ವಸೋ ಜರಿತೃಭ್ಯೋ ವಯೋಧಾ ಧೇನೂನಾಂ ವಿಶುದ್ಧಸೆ. ಓಂ ಬೋಧ್ಯಾ ಇದಕ್ಕೆ ಪ್ಲುತ ಅಂತ ತಿಳ್ಕೊಂಡಂತೇಳಿ ಕರೀತಾರೆ. ಅನುದಾತ್ತ ಉದಾತ್ತ ಅನುದಾತ್ತ ಈ ರೀತಿಯಾಗಿ ಯಾವ ಮಂತ್ರ ಹೇಳಲಾಗ್ತದೆ ಇದು ಸತ್ಯ ಸತ್ಯ ಸತ್ಯ. ಈ ವಿಷಯ ಅತಿ ಸತ್ಯವಾಗಿದೆ ಅಂತ ತಿಳ್ಕೊಂಡಂತನ್ನೋದನ್ನು ತಿಳಿಸುವುದಕ್ಕೋಸ್ಕರ ಇರತಕ್ಕಂಥ ಒಂದು ಸಂಕೇತ, ಉಚ್ಚಾರಣೆಯ ಕ್ರಮ ವೇದದಲ್ಲಿರ್ತದೆ.
ಬೋಧ್ಯ ಪರಮಾತ್ಮ ಬೋಧಿ. ನಾನು ಹೇಳುವ ಪ್ರಾರ್ಥನೆಯನ್ನು ಕೇಳು ಕೇಳು ಪರಮಾತ್ಮ ಕೇಳು. ನಾನು ಹೇಳುವ ಮಾತನ್ನು, ನನ್ನ ಸ್ತೋತ್ರವನ್ನು ಕೇಳು ಪರಮಾತ್ಮ ಅಂತ ಪುನಃ ಪುನಃ ಆರ್ತನಾಗಿ ವಿಶ್ವಾಸದಿಂದ ಶ್ರದ್ಧೆಯಿಂದ ಪರಮಾತ್ಮನನ್ನು ಸ್ತೋತ್ರವನ್ನು ಮಾಡಿದ್ದನ್ನು ಪರಮಾತ್ಮ ಸ್ವೀಕರಿಸು. ನೂತನಸ್ಯ ಅವಸಃ ಆಪಿಹಿ. ಪರಮಾತ್ಮ ಇಷ್ಟು ದಿವಸ ಸಂರಕ್ಷಣೆ ಮಾಡ್ತಾ ಬಂದಿದ್ದೆ, ಇವತ್ತು ನನ್ನ ಸಂರಕ್ಷಣೆ ಮಾಡ್ತಾ ಇದ್ದೀರಿ ಭಗವಂತ. ಇದೇ ರೀತಿ ಮತ್ತೆ ಮತ್ತೆ ನನ್ನನ್ನು ಯಾವಾಗಲೂ ಸಂರಕ್ಷಣೆ ಮಾಡ್ತಾ ಇರು ಪರಮಾತ್ಮ. ನನ್ನ ಸ್ತೋತ್ರವನ್ನು ಸ್ವೀಕರಿಸು, ನಿನ್ನ ಮನಸ್ಸಿನಲ್ಲಿ ಇಟ್ಕೋ, ನನ್ನನ್ನು ಭಕ್ತನನ್ನಾಗಿ ಸ್ವೀಕರಿಸು. ಆನಂತರ ಮತ್ತೆ ಪುನಃ ಮುಂದೆಯೂ ಕೂಡ ಇದೇ ರೀತಿಯಾಗಿ ಶಾರೀರಿಕವಾಗಿ, ಮಾನಸಿಕವಾಗಿ, ಬೌದ್ಧಿಕವಾಗಿ ನನಗೆ ಬೇಕಾದ ಸಂರಕ್ಷಣೆಯನ್ನು ಕೊಡ್ತಾ ಇರು ಪರಮಾತ್ಮ. ಹೇ ಸಖ, ಎಲೆ ಪರಮಾತ್ಮ ನನ್ನ ಮಿತ್ರ ನೀನು, ನನ್ನ ಸಹಚರ, ನನ್ನ ಅವಿಜ್ಞಾತ ಸಖ. ಯಾಕೆ? ಯಾವಾಗಲೂ ನಮ್ಮ ಜೊತೆಯಲ್ಲಿ ಪ್ರೀತಿಯಿಂದ ಇರುವವರು ನಮ್ಮ ಮಿತ್ರರು. ಹೌದು, ಯಾವಾಗಲೂ ಭೇಟಿಯಾಗೋರು ಸಾಮಾನ್ಯ ಮಿತ್ರರು, ಯೋಗಕ್ಷೇಮ ಕೇಳ್ತಕ್ಕಂಥವರು ಉತ್ತಮ ಮಿತ್ರರು, ಯಾವಾಗಲೂ ನಮ್ಮ ಜೊತೆಯಲ್ಲಿರ್ತಕ್ಕಂಥವರು ಅತಿ ಶ್ರೇಷ್ಠ ಮಿತ್ರರು, ಶಾಶ್ವತ ಮಿತ್ರರು. ನಮಗೆ ಶಾಶ್ವತ ಮಿತ್ರರು ಯಾರು? ಮದುವೆಯಾಗುವವರೆಗೂ ತಂದೆ ತಾಯಿಗಳು, ಮದುವೆ ಆದಮೇಲೆ ಹೆಂಡ್ತಿನೋ ಗಂಡ. ಏನ್ರಿ ಹೆಂಡ್ತಿ ಗಂಡ ಇವರನ್ನು ಶಾಶ್ವತ ಮಿತ್ರರು ಅಂತ ಕರಿತೀರಾ? ಹೌದು. ಅಲ್ಲಿ ಎಷ್ಟು ಜಗಳಾಡ್ತಾರೆ, ಎಷ್ಟು ಆರ್ಗ್ಯುಮೆಂಟ್ ಮಾಡ್ತಾರೆ, ಒಬ್ಬರ ಮೇಲೆ ಒಬ್ಬರು ಸಿಟ್ಟು ಮಾಡ್ಕೊಳ್ತಾರೆ. ಇದೇ ರೀ ಪ್ರೀತಿಯ ರಹಸ್ಯ. ಆರ್ಗ್ಯುಮೆಂಟ್ ಮಾಡಿದರು, ಸಿಟ್ಟು ಮಾಡಿಕೊಂಡ್ರು, ಏನು ಮಾಡಿದರು ಸಹಿತ ಮತ್ತು ಒಂದಾಗ್ತಾರೆ ರೀ. ಮತ್ತೆ ನೀವು ಹೋಗಬೇಡ್ರಿ. ಅದಕ್ಕೋಸ್ಕರವೇ ನಮ್ಮಲ್ಲಿ ಗಂಡ ಹೆಂಡತಿಯ ಜಗಳ ಉಂಡು ಮಲಗುವವರೆಗೆ ಅಂತೇಳಿ ಗಾದೆ ಮಾತಿದೆ. ಏನಾದರೂ ಹೆಂಡತಿಗೆ ಸಿಟ್ಟು ಬಂದಿದ್ದರೆ ಗಂಡ ಒಲಿಸ್ಲಿಕ್ಕೆ ಪ್ರಯತ್ನ ಮಾಡ್ತಾನೆ, ಗಂಡನಿಗೆ ಸಿಟ್ಟು ಬಂದಿದ್ದರೆ ಹೆಂಡತಿ ಒಲಿಸ್ಲಿಕ್ಕೆ ಪ್ರಯತ್ನ ಮಾಡ್ತಾಳೆ. ಇಬ್ಬರು 36ರಂತೆ ಉಲ್ಟಾ ಮುಖ ಮಾಡಿಕೊಂಡು ಒಬ್ರಿಗೆ ಒಬ್ರು ನೋಡ್ಲಾರ್ದಂಗೆ ಕೂತ್ಕೊಂಡಾಗ ದೇವರವರಿಬ್ಬರನ್ನು ಕೂಡಿಸ್ತಾನೆ. ಆದರೆ ಅವರಿಬ್ಬರು ಕೊನೆಯಲ್ಲಿ ಜೊತೆಯಲ್ಲೇ ಇರ್ತಾರೆ. ಆದರೆ ಈಗ ಆ ಗಾದೆ ಮಾತು ಸ್ವಲ್ಪ ಸುಳ್ಳಾಗ್ತಾಯಿದೆ ಅಂತ ನನಗೆ ಅನ್ನಿಸ್ತದೆ. ಸಹನಶೀಲತೆ ಇಲ್ಲ, ಸಣ್ಣ ಮಾತಿಗೋಸ್ಕರ ಡೈವರ್ಸ್. ಈ ಪರಿಸ್ಥಿತಿ ನನಗೆ ಯಾಕೆ ಈ ರೀತಿ ಬರ್ತಾ ಇದೆ ಅಂತ ನನಗೆ ಅರ್ಥವಾಗ್ತಾ ಇಲ್ಲ. ಏನೇ ಆದರೂ ಜೊತೆಯಲ್ಲಿ ಇರಬೇಕು. ವಯಸ್ಸಾದ ಮೇಲಂತೂ ಒಬ್ರಿಗೊಬ್ರು ಸಹನಶೀಲತೆ ಹೆಚ್ಚು ಕಡಿಮೆ ಆಗ್ತದೆ. ಒಬ್ರಿಗೊಬ್ರು ಅವ್ರು ಇವ್ರು ಬೈತಾರೆ, ಇವ್ರು ಅವ್ರಿಗೆ ಬೈತಾರೆ. ಆದರೂ ಪ್ರೀತಿಯಿಂದ ಇರಬೇಕು. ನಾವು ಹಿಂದಿನ ಕಾಲದಲ್ಲಿ ನೋಡಿದ್ದೇವೆ, ನಮ್ಮ ತಂದೆ ತಾಯಿಯನ್ನು ನೋಡಿದ್ದೇವೆ, ನಮ್ಮ ಬಳಗದ ಅನೇಕ ಜನರನ್ನು ನೋಡಿದ್ದೇವೆ. ಎಷ್ಟೇ ಆರ್ಗ್ಯುಮೆಂಟ್ ಆದರೂ ಮತ್ತೆ ಕೊನೆಗೆ ಅತ್ಯಂತ ಪ್ರೀತಿಯಿಂದ ಇರ್ತಾಯಿತ್ತು. ಆದ್ದರಿಂದಾಗಿ ಹಾಗಾದರೆ ಅವರೇ ನಿಜವಾಗಿ ಮಿತ್ರರೇನು? ಇಲ್ಲ, ಮೊದಲು ಗಂಡು ಬಿಟ್ಟು ಹೋಗ್ತಾನೆ, ಇಲ್ಲ ಮೊದಲು ಹೆಂಡತಿ ಬಿಟ್ಟು ಹೋಗ್ತಾಳೆ. ಇಬ್ಬರಲ್ಲಿ ಒಬ್ಬರು ಹಿಂದೆ ಮುಂದೆ ಹೋಗ್ತಕ್ಕಂಥ ಒಂದು ಕ್ರಮ. ಆದರೆ ಅಪರೂಪಕ್ಕೆ ನಾನು ಇಲ್ಲಿವರೆಗೆ 2 ಘಟನೆ ನೋಡಿದ್ದೇನೆ. ಒಂದು, ನಾನು 30 ವರ್ಷಗಳ ಹಿಂದೆ
ಮುಂಬೈ ಉಪನಗರ ವಡಾಲ ಅಂತಿದೆ. ಅಲ್ಲಿ ಇಬ್ಬರು ಗಂಡ ಹೆಂಡತಿ. ಅವರ ಗಂಡ ಭಾಳ ಒಳ್ಳೆಯವರು. ನನ್ನ ಶಿಷ್ಯರು ಪಾಠಕ್ಕೆ ಬರುತ್ತೆ, ನನ್ನ ಹತ್ರ ಪಾಠ ಓದ್ತಾಯಿದ್ರು. ಆದರೆ ದುರ್ದೈವ, 42ನೇ ವಯಸ್ಸಿನಲ್ಲಿ ಅವರಿಗೆ ಸಿವಿಯರ್ ಹಾರ್ಟ್ ಅಟ್ಯಾಕ್ ಬಂತು, ಹೊರಟೋಯ್ತು. ಬಹಳ ಪ್ರೀತಿ ಮಾಡ್ತಾಯಿದ್ರು ಗಂಡ ಹೆಂಡತಿ. ಅವಳಿಗೆ ಬಹಳ ದುಃಖ ಆಯಿತು. ಆನಂತರ ಕೊನೆಗೆ ಅವರನ್ನು ಅಂತ್ಯಕ್ರಿಯೆ ಕರೆದುಕೊಂಡು ಹೋದರು. ಕರೆದುಕೊಂಡು ಹೋದ ಕ್ಷಣಕ್ಕೇನೆ ಅವಳಿಗೆ ಆ ದುಃಖ ತಡೆದುಕೊಳ್ಳಿಕ್ಕಾಗಲಿ. ಏನಾಯಿತು ಯಾರಿಗೆ ಗೊತ್ತು. ಅಲ್ಲಿ ಅಗ್ನಿ ಕೊಟ್ಟಿದ್ದಾರೆ, ಇಲ್ಲಿ ಇವಳಿಗೆ ಹಾರ್ಟ್ ಅಟ್ಯಾಕ್. ಡಾಕ್ಟರ್ ಬಂದು ನೋಡಿದ್ರೆ ಇವಳು ಕೂಡ ಹೊರಟೋಗಿದ್ದಾಳೆ ಒಂದೇ ದಿವಸ. ಇನ್ನು 3 ವರ್ಷದ ಹಿಂದಿನ ಒಂದು ಘಟನೆ. ಇಲ್ಲಿ ಹೊಸೆಯಲ್ಲಿ ಒಬ್ಬರು ನನ್ನ ಶಿಷ್ಯರು ನನ್ನ ಮೇಲೆ ಭಾಳ ವಿಶ್ವಾಸ ಇತ್ತು ಅವರಿಗೆ. ಹೆಂಡತಿ ಒಂದು 2-3 ತಿಂಗಳಲ್ಲಿ ಸರಿ ಇರಲಿಲ್ಲ. ಅವ್ರ ಹೆಂಡತಿ ಹೋದು. ಗಂಡ ಇಷ್ಟು ಪ್ರೀತಿ ಮಾಡ್ತಾಯಿದ್ದ ಹೆಂಡ್ತಿನ ಹೋದ್ರು ಅಂತ ಗೊತ್ತಾದ ಕ್ಷಣಕ್ಕೇನೆ ಹಾಸ್ಪಿಟಲಿಂದ ಮನೆಗೆ ತೆಗೆದುಕೊಂಡು ಬಂದರು. ಮಲಗಿಸಿದ್ರು, ನೋಡಿದರು, ಆ ಹೆಂಡತಿ ಕಳೆ ಮೇಲೆ ಬಿದ್ದರು, ಅಲ್ಲೇ ಕಲಾಸ್. ಇಂಥ 1-2 ಘಟನೆ. ಆದರೆ ಹೆಂಡ್ತಿನೂ ನಾವು ಹೋಗುವಾಗ ಮನೆ ಹೊತ್ತಲ ತನಕ ಬರ್ತಾಳೆ, ಮುಂದೆ ಬರೋದಿಲ್ಲ. ಹೋಗಲಿ, ಈ ದೇಹ ನನ್ನ ಮಿತ್ರೇನು. ಯಾವ ದೇಹ ಸಲುವಾಗಿ ಏನು ಬೇಕಾದ ನಾಟಕ, ಗೇಣು ಹೊಟ್ಟೆಗಾಗಿ, ಗೇಣು ಹೊಟ್ಟೆಗಾಗಿ ಬೇಕಾದ ರೀತಿಯಾಗಿರ್ತಕ್ಕಂಥ ನರ್ತನ ಮಾಡ್ತೇವೆ, ನಾಟಕ ಮಾಡ್ತೇವೆ, ಮತ್ತೊಂದು ಮಾಡ್ತೇವೆ, ಮುಗಿದೊಂದು ಮಾಡ್ತೇವೆ. ಆದರೆ ಈ ದೇಹವು ನಮ್ಮ ಕೈ ಬಿಟ್ಟು ಹೋಗ್ತದೆ, ಬೆಂಕಿಯಲ್ಲಿ ಸುಟ್ಟು ಬೂದಿ ಆಗ್ತದೆ. ಹಾಗಾದರೆ ನಮ್ಮ ಜೊತೆಯಲ್ಲಿರ್ತಕ್ಕಂಥ ನಿಜವಾದ ಮಿತ್ರ ಯಾರು? ಭಗವಂತ ಮಾತ್ರ. ದೇವರು ಮಾತ್ರ ನಮ್ಮ ಮಿತ್ರ, ನಮ್ಮ ಸರಿಯಾದ ಶ್ರೇಷ್ಠನಾದ ಮಿತ್ರ ಆ ಭಗವಂತ. ಆದ್ದರಿಂದಾಗಿ ಹೇ ಸಖ ಸಖೇ ವಸೋ ಜರಿತೃಭ್ಯೋ ವಯೋಧ, ಈ ರೀತಿಯಾಗಿರ್ತಕ್ಕಂಥ ಪಾಠ ಇದೆ. ಎಲೆ ಸಖೇ, ಯಾಕೆ ಪರಮಾತ್ಮ ಎಷ್ಟು ನಮ್ಮ ಜೊತೆಯಲ್ಲಿದ್ದಾನೆ. 36,000 ನಾಡಿಗಳಲ್ಲಿ, ಇಲ್ಲಿ 72,000 ನಾಡಿಗಳಲ್ಲಿ ಪರಮಾತ್ಮ ವ್ಯಾಪ್ತನಾಗಿ ನಮ್ಮ ಜೊತೆಯಲ್ಲೇ ಇದ್ದಾನೆ. ಹೃದಯ ಮಂದಿರದಲ್ಲಿ ಬಿಂಬಮೂರ್ತಿಯಾಗಿದ್ದಾನೆ. ಇಷ್ಟು ಸಮೀಪ ನಮ್ಮ ಜೊತೆಯಲ್ಲಿರ್ತಕ್ಕಂಥವನು ನಮ್ಮ ನಾಡಿಗಳಲ್ಲಿ ರೋಮಕೂಪಗಳಲ್ಲಿ ಪರಮಾತ್ಮ ವ್ಯಾಪ್ತನಾಗಿದ್ದಾನೆ. ಹೋಗುವಾಗಲೂ ನಮ್ಮ ಜೊತೆಗೇ ಬರ್ತಾನೆ. ಎಲ್ಲಿ ಹೋಗ್ತೀವಿ ಅಲ್ಲಿ ನಮ್ಮ ಜೊತೆಗಿರ್ತಾನೆ, ಮತ್ತು ಹುಟ್ಟುವಾಗ ನಮ್ಮ ಜೊತೆ ಬರ್ತಾನೆ ಪರಮಾತ್ಮ. ಆದ್ದರಿಂದಾಗಿ ಹೇ ಸಖೆ, ಹೇ ವಸೋ, ಎಲ್ಲ ಕಡೆಯಲ್ಲಿ ಇರ್ತಕ್ಕಂಥ ಸರ್ವತ್ರ ವಸತೀತಿ ಹೇ ವಸೋ, ಎಲೆ ವಸುವೆ, ಜರಿತೃಭ್ಯ ವಯಃ ಧಾಹ, ಯಾರು ನಿನ್ನ ಸ್ತೋತ್ರ ಮಾಡ್ತಾರೆ ಅಂಥವರಿಗೆ ಪೂರ್ಣಾಯುಷ್ಯವನ್ನು ಕೊಡು ಪರಮಾತ್ಮ. ಧಾಹ ವಯಃ, ದೀರ್ಘಾಯುಷ್ಯವನ್ನು ಕೊಡು ಪರಮಾತ್ಮ ಅಂತ ತಿಳ್ಕೊಂಡು ಅಂಥೇಳಿ
ಇದನ್ನು ಸ್ತೋತ್ರ ಮಾಡ್ತಾ ಇದ್ದಾರೆ. ಯಾಕೆ? ವಾಯುದೇವರಿಗೆ ದೀರ್ಘಾಯುಷ್ಯ ಕೊಟ್ಟ ಉದಾಹರಣೆ ನಮಗಿದೆ. ಬ್ರಹ್ಮದೇವರಿಗೆ ಬ್ರಹ್ಮದೇವರ ವರ್ಷದ 100 ವರ್ಷ ಆಯುಷ್ಯ ಕೊಡ್ತೇ ಪರಮಾತ್ಮ ನೀನು. ಯಾಕೆ? ನಿನ್ನನ್ನು ಸ್ತೋತ್ರ ಮಾಡ್ತಾರೆ. ಹಾಗೆ ನಾನು ಮಾಡ್ತೇನೆ ಪರಮಾತ್ಮ, ಅವರಷ್ಟಲ್ಲ, ಎಲ್ಲೋ ಒಂದು ಸ್ವಲ್ಪ ಮಾಡ್ತೇನೆ, ಆದರೂ ಕರುಣಾ ಮಾಡು ಪರಮಾತ್ಮ ಅಂಥೇಳಿ ಈ ಮಂತ್ರ, ಈ ಪ್ರತಿಶಾಸ್ತ್ರದ ಮಂತ್ರದಲ್ಲಿ ಋಕ್ನಲ್ಲಿ ನಿಜವಾಗಿ ವೇದ ಮಂತ್ರಕ್ಕೆ ಋಕ್ ಅಂತ, ಋಗ್ವೇದಕ್ಕೆ ಋಕ್ ಅಂತ ಕರೀಬೇಕು, ಯಜುರ್ವೇದಕ್ಕೆ ಯಜುಂಶಿ ಖಂಡಿಕಾ ಅಂತ ಅಂತೇಳಿ ಕರಿಬೇಕು. ಆದರೆ ಇಲ್ಲಿ ಬ್ರಾಹ್ಮಣ ಮಂತ್ರವನ್ನು ಸೇರಿಸಿದ್ದರಿಂದಾಗಿ ನನ್ನ ಮಂತ್ರ ಅಂತ ಹೇಳ್ತಾ ಇದ್ದೇನೆ. ಇನ್ನೊಮ್ಮೆ ಈ ಮಂತ್ರದ ಸಂದರ್ಭ ಬೋಧಿ ಅಬೋಧಿ, ಬೋಧಿ ಅಂದರೆ ತಿಳಿದುಕೋ ಅಂತಿಕೊಳ್ತಾ, ಕೇಳು, ನಾನು ಮಾಡುವ ಸ್ತೋತ್ರವನ್ನು ಮನಸ್ಸಿನಲ್ಲಿ ಇಟ್ಟುಕೋ. ಮತ್ತೇನು ಮಾಡು? ನೂತನಸ್ಯ ಅವಸಹ ಆಪಿ, ಹೊಸದಾಗಿ ಇಲ್ಲಿವರೆಗೂ ಕೊಟ್ಟ ರಕ್ಷಣೆಯ ಜೊತೆಯಲ್ಲಿ ಇನ್ನು ಮುಂದೆಯೂ ಕೂಡ ಮತ್ತೆ ಹೊಸದಾಗಿ ರಕ್ಷಣೆಯನ್ನು ನಮಗೆ ಕೊಡ್ತಾ ಬಾ. ಹೇ ಸಖ, ಕೆಲೆ ಅವಿಜ್ಞಾತ ಸಖನೇ ಮಿತ್ರನಾದ ಶ್ರೀಹರಿಯೇ, ಹೇ ವಸೋ, ಎಲ್ಲ ಕಡೆಯಲ್ಲಿಯೂ ವಾಸ ಮಾಡಿ ಪ್ರತಿಯೊಂದು ಕಣಕಣದಲ್ಲಿ ವಾಸ ಮಾಡಿದ ವ್ಯಾಪ್ತನಾದ ಶ್ರೀಹರಿಯೇ, ಜರಿತೃಭ್ಯ ಸ್ತೋತ್ರ ಮಾಡುವ ನಮಗೆ ವಯಃ ಧಾಹ ಸಾಧನೆ ಮಾಡೋದಕ್ಕೋಸ್ಕರ ಇನ್ನೂ ಹೆಚ್ಚು ಆಯುಷ್ಯ ಕೊಡು ಪರಮಾತ್ಮ, ಇನ್ನೂ ಹೆಚ್ಚು ಆಯುಷ್ಯ ಕೊಡು ಪರಮಾತ್ಮ. ಅಮರ ಪ್ರಭು. ಈ ರೀತಿಯಾಗಿ ದೇವತೆಗಳಿಗೆ ಸ್ವಾಮಿಯಾಗಿ ಅವರಿಗೆ ಅಮರತ್ವ ಕೊಟ್ಟಂತೆ ನಮಗೂ ದೀರ್ಘಾಯುಷ್ಯವನ್ನು ಪರಮಾತ್ಮ ಕೊಡ್ತಾನೆ ಅನ್ನುವ ವಿಶ್ವಾಸದಿಂದ ಈ ಸ್ತೋತ್ರವನ್ನು ಮಾಡಬೇಕು ಅಂತ ಹೇಳಿದ್ದಾರೆ. ಮಕ್ಕಳಿಗೆ ಆಯುಷ್ಯಾರೋಗ್ಯ ಕೊಡುವಂತೆ ಅನ್ಬೇಕಾಗಿದ್ದರೆ ಈ ಅಮರಪ್ರಭು ಅಂತ ಅಂತಕ್ಕಂಥ ಈ ವಿಷ್ಣು ಸಹಸ್ರನಾಮದ ಹೆಸರನ್ನು ಸ್ಮರಣೆ ಮಾಡಿ ಜಪ ಮಾಡಿ. ಅಮರಪ್ರಭವೇ ನಮಃ, ಓಂ ಅಮರಪ್ರಭವೇ ನಮಃ. ಹೆಣ್ಮಕ್ಕಳಿಗೆ ಶ್ರೀ ಅಮರಪ್ರಭವೇ ನಮಃ. ಪರಮಾತ್ಮನನ್ನು ಈ ರೀತಿಯಾಗಿರ್ತಕ್ಕಂಥ ಸಂದರ್ಭದಲ್ಲಿ ಅಮರಪ್ರಭವೇ ನಮಃ ಅಂತ ನಾನು ಸ್ತೋತ್ರ ಮಾಡ್ತಾ ಇದ್ದರೆ ನಮ್ಮ ಆಯುಷ್ಯ ಬೆಳೀತಾ ಹೋಗ್ತಾರೆ, ಆಯುಷ್ಯ ದೀರ್ಘವಾಗ್ತದೆ. ಭಗವಂತನಿಗೆ ಮಹಿದಾಸಹ ಅಂತ ಹೇಳಿ ಹೆಸರು. ಈ ಮಹಿದಾಸ ಶಬ್ದವು ಕೂಡ ಅಮರಾಣಾಂ ಪ್ರಭು, ಅಮರ ಪ್ರಭು, ಸಕಲ ದೇವತೆಗಳಿಗೆ ಸ್ವಾಮಿಯಾಗಿ ಅವರಿಗೆ ದೀರ್ಘ ಆಯುಷ್ಯವನ್ನು ಕೊಡ್ತಕ್ಕಂಥವನು ಅಂತನ್ನುವ ಹೆಸರಿನಿಂದ ಇರತಕ್ಕಂಥದ್ದು. ಇದೇ ಅರ್ಥವನ್ನು ಕೊಡ್ತಕ್ಕಂಥ ಭಗವಂತನ ಇನ್ನೊಂದು ಹೆಸರು ಮಹಿದಾಸ. ಅನೇನ ಸಖ್ಯೇವತೇಥ ದಾಸತ್ವಮಾಪು ಅತಯೇವ ಮಹತ್ಸುರಾಣಾಂ ದಾಸತ್ವತಃ ಸ ಮಹಿಸದಾಸ ಇತಿ ಪ್ರಸಿದ್ಧ. ವಿದ್ವಾನ್ ಆಹ ಮಹಿದಾಸ ಐತರೇ ಅಹಂ ಮಾಂ ದೇವೇಭ್ಯೋ ವೇದಾಃ ಓಂ ಮದ್ದೇವಾನಾ ವೇದೇತಃ ಪ್ರಧಾನ ಹೇತಃ ಇನಃ ಸಂಭೃತಃ ಇಹಿ. ಐತರೇಯ ಉಪನಿಷತ್ನಲ್ಲಿ ಬಂದ ಮಂತ್ರ. ಜ್ಞಾನಿಗಳು ಹೇಳ್ತಾರೆ ಮಹಿದಾಸ ಅಂತ ಯಾಕೆ ಹೆಸರು ಅಂತಂದರೆ, ಜಗತ್ತಿನಲ್ಲಿ ಮಹ್ಯಾಂ, ಜಗತ್ತಿನಲ್ಲಿ ಮಹೇಂದ್ರ ಭೂಮಿ, ಎಲ್ಲ ಜಗತ್ತಿನಲ್ಲೂ ಭೂಮಿ ಇದ್ದೇ ಇದೆ. ಆದ್ದರಿಂದಾಗಿ ಜಗತ್ತಿನಲ್ಲಿ ಇರತಕ್ಕಂಥ ಎಲ್ಲರೂ ದೇವತೆಗಳು ಕೂಡ, ಬ್ರಹ್ಮಾದಿ ದೇವತೆಗಳು ಕೂಡ, ಸಾಕ್ಷಾತ್ ಮಹಾಲಕ್ಷ್ಮಿಯೂ ಕೂಡ ಅಸ್ಯ ದಾಸತ್ವಂ ಸ್ವೀಕರು, ಈ ಪರಮಾತ್ಮನ ದಾಸ್ಯತ್ವವನ್ನು ಸ್ವೀಕಾರ ಮಾಡಿದ್ದಾರೆ. ಆದ್ದರಿಂದಾಗಿ ಇವನಿಗೆ ಮಹಿದಾಸ. ಮಹ್ಯಾಂ ಸ್ಥಿತೈ ಸರ್ವೇ ಚ ಅಸ್ಯ ದಾಸಃ ಅಭವನ್ ಇತಿ ಮಹಿದಾಸಃ. ಯಾಕೆ? ಸಕಲ ದೇವತೆಗಳ ಸ್ವಾಮಿ ಮಹಿದಾಸ. ಆದ್ದರಿಂದಾಗಿ ನಾವು ಆ ಮಹಿದಾಸನನ್ನು
ಸ್ವಾಮಿ ಅಂತ ಕೊಂಡು ನಾವು ಅವನ ದಾಸರು ನಿಜವಾಗಿಯೂ ಅವನು ಸ್ವಾಮಿ. ಆ ಸ್ವಾಮಿಯನ್ನು ನಾವು ಸ್ತೋತ್ರ ಮಾಡಲೇಬೇಕಾದದ್ದು ನಮ್ಮ ಕರ್ತವ್ಯವಾಗಿದೆ. ಐತರೇಯ ಉಪನಿಷತ್ತು ಭಾಷೆಯಲ್ಲಿ ಆಚಾರ್ಯರು ಈ ವಿಚಾರವನ್ನು ವಿಸ್ತಾರವಾಗಿ ತಿಳಿಸ್ತಾರೆ. ದೇವ ಪರ್ಯಂತಮ ವ್ಯಾಪ್ತಿ ವೇದಾಹಂ ಮಮ ಸರ್ವದಾ ಮತ್ಪರ್ಯಂತಂ ತಥಾ ವ್ಯಾಪ್ತಿಂ ದೇವಾನಾಮಪಿ ಸರ್ವಶಃ. ದೇವ ಪರ್ಯಂತಂ ಮಾ ವ್ಯಾಪ್ತಿ ವೇದಾಹಂ ಮಮ ಸರ್ವದಾ. ನಾನು ದೇವತೆಗಳ ವ್ಯಾಪ್ತಿ ಎಲ್ಲಿಯವರೆಗೂ ಇದ್ದೆ ಅಲ್ಲಿವರೆಗೂ ಕೂಡ ನನ್ನ ವ್ಯಾಪ್ತಿಯೂ ಇದ್ದೇ ಇದೆ. ಅದಕ್ಕಿಂತಲೂ ಹೆಚ್ಚಿದೆ ಮಾತು ಬೇರೆ. ಮತ್ತು ಈ ರೂಪದಲ್ಲಿ ಇರುವಾಗ ಮತ್ಪರ್ಯಂ ತಥಾ ವ್ಯಾಪ್ತಿಂ ದೇವಾನಾಮಪಿ ಸರ್ವಶಃ. ದೇವತೆಗಳಿಗೂ ಕೂಡ ಎಲ್ಲಿ ನಾನು ದೇವತೆಗಳ ಸ್ವಾಮಿಯಾಗಿದ್ದೇನೆ ಆ ಜುರಿಸ್ಟಿಕ್ಷನ್ವರೆಗೆ ದೇವತೆಗಳ ಅಷ್ಟು ನಾನು ವ್ಯಾಪ್ತನಾಗಿದ್ದಾನೆ. ನಾನು ಎಷ್ಟು ವ್ಯಾಪ್ತನಾಗಿದ್ದಾನೆ ಅಷ್ಟು ದೇವತೆಗಳು ವ್ಯಾಪ್ತರಾಗಿದ್ದಾರೆ. ಅಂದರೆ ಪರಮಾತ್ಮ ಸಂಕಲ್ಪ ಮಾಡಿದ ಜುರಿಸ್ಟಿಕ್ಷನ್ವರೆಗೂ ಪರಮಾತ್ಮನ ಜೊತೆಗೆ ದೇವತೆಗಳು ವ್ಯಾಪ್ತರಾಗಿದ್ದಾರೆ. ವ್ಯಾಪ್ತರಾಗಿದ್ದಾರೆ ಅಂತಂದ್ರೇನು? ದೇವತೆಗಳ ವ್ಯಾಪ್ತಿಗೆ ಲಿಮಿಟ್ ಇದೆ, ಪರಮಾತ್ಮನ ವ್ಯಾಪ್ತಿಗೆ ಲಿಮಿಟ್ ಇಲ್ಲ. ಮತ್ಪರ್ಯಂತಂ ತಥಾ ವ್ಯಾಪ್ತಿಂ ದೇವಾನಾಮಪಿ ಸರ್ವಶಃ ಮಯಿ ದೇವ ತಥಾ ತೇಷು ಚಾಹಂ ಇತಿ ವಿದ್ಧಿ ವರಾನನೆ. ಮಹಾಲಕ್ಷ್ಮಿ, ಎಲ್ಲ ದೇವತೆಗಳಲ್ಲಿ ನಾನಿದ್ದೇನೆ. ಎಲ್ಲ ದೇವತೆಗಳು ನನ್ನಲ್ಲಿದ್ದಾರೆ. ಏನಪ್ಪ ಇದು? ನಾನು ಎಲ್ಲ ದೇವತೆಗಳ ಒಳಗೆ ಇದ್ದೇನೆ. ಅವರು ಒಳಗನಾಗಿದ್ದಾಗ ಆ ದೇವತೆಗಳು ನನ್ನ ಒಳಗೆ ಹೇಗಿರ್ತಾರೆ? ಇಲ್ಲಿ ಚಶ್ಮಾ ಡಬ್ಬಿ ಇದೆ, ಕನ್ನಡಕ ಇಡುವ ಡಬ್ಬಿ. ಈ ಕನ್ನಡಕದ ಡಬ್ಬಿಯಲ್ಲಿ ಈ ಕನ್ನಡಕ ಹಿಡಿಸ್ತದೆ, ಇಟ್ಟೆ ಕ್ಲೋಸ್ ಮಾಡಿದೆ. ಆದರೆ ಈ ಕನ್ನಡಕ ನಾನು ತೆಗೆದಾಗ ಈ ಕನ್ನಡಕದ ಒಳಗೆ ಈ ಡಬ್ಬಿ ಹೋಗಲಿಕ್ಕೆ ಸಾಧ್ಯ ಇದೆಯಾ? ಆದರೆ ಪರಮಾತ್ಮ ಇದರ ಒಳಗೂ ಇದ್ದಾನೆ, ಈ ಡಬ್ಬಿಯ ಹೊರಗೂ ಇದ್ದಾನೆ. ಇದೇ ಪರಮಾತ್ಮನ ವೈಶಿಷ್ಟ್ಯ. ನಾನು ಎಲ್ಲರಲ್ಲಿದ್ದೇನೆ, ಎಲ್ಲರೂ ನನ್ನಲ್ಲಿದ್ದಾರೆ, ಆದರೆ ನಾನು ಯಾರಲ್ಲಿಯೂ ಇಲ್ಲ. ಅಂದರೆ ಎಲ್ಲರಿಗೂ ನನ್ನಲ್ಲಿ ಆಶ್ರಯ ಕೊಡ್ತೇನೆ ಪ್ರಳಯ ಕಾಲದಲ್ಲಿ. ಆನಂತರ ಸೃಷ್ಟಿಯಲ್ಲಿ ನಾನು ಅವ್ರಿಗೆ ಒಳಗೆ ಹೋಗಿ ಅವರ ಹೃದಯ ಮಂದಿರದಲ್ಲಿರ್ತೇನೆ. ಹೀಗಾಗಿ ಅವರು ನನ್ನಲ್ಲಿಯೂ ಇದ್ದಾರೆ, ನಾನು ಅವರಲ್ಲಿಯೂ ಇದ್ದೇನೆ. ಮೈ ದೇವ ತೇಷು ಚಾಹಂ ಇತಿ ವಿದ್ಧಿ ಪರಾನನೆ ಮೈ ತೇ ಹಿ ಪ್ರದತ್ತಾನಿ ಪದಾನಿ ಬ್ರಹ್ಮಪುರುಷಃ. ನಿನ್ನ ದಾಸರಾಗ ಹೇಗಪ್ಪ ಪರಮಾತ್ಮ? ಎಲ್ಲ ದೇವತೆಗಳು ಹೌದು, ಬ್ರಹ್ಮಾದಿ ಸಕಲ ದೇವತೆಗಳಿಗೆ ನಾನೇ ಆಯಾ ದೇವ ಪದವಿಯನ್ನು ಕೊಟ್ಟಿದ್ದೇನೆ. ಅಧಿವಿಷ್ಟಂತಿ ತತ್ತಾದ್ಯ ಅಪ್ಪೇತೆ ಡಾಂಬದಾಜ್ಞೆಯ. ಅಧಿಕಾರ ಕೊಟ್ಟಿದ್ದೇನೆ ಅಲ್ಲ, ಅಧಿಕಾರದಲ್ಲಿ ಅವರು ನನ್ನ ಆಜ್ಞೆಯಿಂದ ನನ್ನ ಅನುಗ್ರಹದಿಂದ ಸ್ಥಿರವಾಗಿಯೂ ಕೂಡ ಇರ್ತಾರೆ. ಕೆಲಸ ಕೊಟ್ಟ ಕ್ಷಣಕ್ಕೆ ಅವ್ರು ಮಾಡೇ ಮಾಡ್ತಾರೆ ಅಂತ ಹೇಳಲಿಕ್ಕಾಗೋದಿಲ್ಲ. ಆದರೆ ನನ್ನ ಅನುಗ್ರಹದಿಂದ ಅವರು ತಮ್ಮ ಪದದಲ್ಲಿರ್ತಕ್ಕಂಥ ಕಾರ್ಯಗಳನ್ನು ಸುಚಾರು ರೂಪದಿಂದ ನಡೆಸ್ತಾರೆ. ಎಲ್ಲಿ ನನಗೆ ಅಸಮಾಧಾನ ಆಗ್ತದೋ ಅಂಥೇಳಿ ಅನಿಸ್ತಾ ವಾಯುದೇವರು ನಾನು ಹೇಳಿದ ಕ್ರಮದಲ್ಲಿ ಆ ವೇಗವನ್ನು ಮೇಂಟೈನ್ ಮಾಡಿಕೊಂಡು ಎಲ್ಲ ಕಡೆಗೆ ಹರಡ್ತಾ ಇರ್ತಾರೆ. ಭೀಷಾಸ್ಮಾತ್ ವಾತಃ ಭವತಿ. ಎಲ್ಲಿ ಲೇಟ್ ಮಾಡಿದರೆ ಪರಮಾತ್ಮ
ಅವಕೃಪೆ ಮಾಡ್ಯಾನ ಅಂತ ತಿಳ್ಕೊಂಡು ಅಂತ ಹೇಳಿ ಕಾಬರಿಯಾಗಿ ಆಗ ಎಲ್ಲ ದೇವತೆ ಸೂರ್ಯ ಸರಿಯಾದ ಸಮಯದಲ್ಲಿ ಉದಿತನಾಗ್ತಾನೆ. ಹಾಗೆ ನೋಡಿದರೆ ಸೂರ್ಯ ಸರ್ವಕಾಲದಲ್ಲಿ ಉದಿತಾನೆ. ಪ್ರತಿ ತಿರುಗುವಾಗ ಅವನ ವಿರುದ್ಧ ದಿಕ್ಕಿನಲ್ಲಿ ನಾವು ಇದ್ದಾಗ ಅದು ಕತ್ತಲೆ ಅಂತ ಅನ್ನಿಸ್ತದೆ. ಆದರೆ ನಿಜವಾಗಿ ಅದು ಕತ್ತಲೆ ಅಲ್ಲ. ಸದ್ಯ ಅಪ್ಪೇ ತೇಷಾಂ ಮದಾಜ್ಞೆಯ, ನನ್ನ ಆಜ್ಞೆಯಿಂದ ತಮ್ಮ ತಮ್ಮ ಸ್ಥಾನದಲ್ಲಿದ್ದು ಆಯಾ ಕಾರ್ಯಗಳನ್ನು ನಡೆಸ್ತಾರೆ. ಇಂದ್ರ ಪೂರ್ವದಲ್ಲಿದ್ದು ಪೂರ್ವವನ್ನು ಸಂರಕ್ಷಣೆ ಮಾಡು, ಅಗ್ನಿ ಆಗ್ನೇಯದಲ್ಲಿದ್ದು ಸಂರಕ್ಷಣೆ ಮಾಡು ಜಗತ್ತನ್ನು, ಯಮ ದಕ್ಷಿಣದಲ್ಲಿದ್ದು ಆ ಭಾಗವನ್ನು ಸಂರಕ್ಷಿಸು, ನಿರತಿ ಆ ನೈಋತ್ಯದಲ್ಲಿದ್ದುಕೊಂಡು ಸಕಲ ಕಾರ್ಯಗಳನ್ನು ನಡೆಸು, ವರುಣ ಪಶ್ಚಿಮ ದಿಕ್ಕನ್ನು ಸಂರಕ್ಷಣೆ ಮಾಡು, ಪ್ರವಾಹವಾಯು ಕೋಣವಾಯು ವಾಯುವ್ಯನ್ನು ಸಂರಕ್ಷಣೆ ಮಾಡು, ಎಲೆ ಚಂದ್ರ ಕುಬೇರನ ಜೊತೆಗೆ ಉತ್ತರ ದಿಕ್ಕನ್ನು ಸಂರಕ್ಷಣೆ ಮಾಡು, ಮೊಮ್ಮಗನಾದ ರುದ್ರದೇವರೇ ಈಶಾನ್ಯ ದಿಕ್ಕನ್ನು ಸಂರಕ್ಷಣೆ ಮಾಡಿರಿ, ಗಣಪತಿ ಲಕ್ಷ್ಮೀ ಜೊತೆಗಿದ್ದು ಆಕಾಶವನ್ನು ಸಂರಕ್ಷಣೆ ಮಾಡು, ಶನಿ ಧರಾದೇವಿಯ ಜೊತೆಗೆ ಭೂಮಿಯಲ್ಲಿದ್ದು ಕೆಳಗಿನ ಪಾತಾಳಾದಿಗಳನ್ನು ಸಂರಕ್ಷಣೆ ಮಾಡು. ಹೀಗೆ ಅವ್ರಿಗವರಿಗೆ ನಾನು ಅಧಿಕಾರ ಕೊಟ್ಟಿದ್ದೇನೆ, ಅವ್ರವ್ರಿಗೆ ಪೋರ್ಟ್ಫೋಲಿಯೋ ಕೊಟ್ಟಿದ್ದೇನೆ. ಈ ರೀತಿಯಾಗಿರ್ತಕ್ಕಂಥ ಪೋರ್ಟ್ಫೋಲಿಯೋವನ್ನು ದೇವತೆಗಳು ವಿಶ್ವಾಸದಿಂದ ಪಾಲನೆ ಮಾಡ್ತಾ ಇರ್ತಾರೆ ನನ್ನ ಆಜ್ಞೆಯಿಂದ. ಜ್ಞಾನ ಕರ್ಮ ಬಲ ಬಲೆ ಹಾದ್ಯ ಮದ್ದತ್ತ ಐತೆ ಕೆಂಬದೆ, ಅವರಿಗೆ ಜ್ಞಾನವನ್ನು ಕೊಟ್ಟವನು ನಾನೇ, ಅವರಿಗೆ ಅವ್ರ ಕಡೆಯಿಂದ ಕಾರ್ಯ ಮಾಡಿಸುವವನು ನಾನೇ, ಆ ನಂತರ ಅವರಿಗೆ ಬಲವನ್ನು ಕೊಟ್ಟವನು ನಾನೇ. ಇವರೆಲ್ಲರೂ ಕೂಡ ನನ್ನ ಆಶ್ರಯದಲ್ಲಿದ್ದಾರೆ. ಇವರನಿಗೆ ನನ್ನಲ್ಲಿ ಅವರಿಗೆ ಆಶ್ರಯ ಕೊಟ್ಟಿದ್ದೇನೆ ನಾನು. ಆದ್ದರಿಂದ ನನಗೆ ವಾಸುದೇವ ಅಂತ ತಿಳ್ಕೊಂಡಂತೇಳಿ ಹೆಸರು. ತಮ್ ದೇವಾ ಸರ್ವೇ ಅರ್ಪಿತಾಸ್ತದು ನಾತ್ಯೇತಿ ಕಶ್ಚನ. ಕಾಟಕ ಉಪನಿಷತ್ತು ಹೇಳ್ತದೆ, ದೇವತೆಗಳು ಪರಮಾತ್ಮನಿಗೆ ತಮ್ಮ ಕರ್ಮಫಲಗಳನ್ನು ಸತತವಾಗಿ ಅರ್ಪಣೆ ಮಾಡ್ತಾ ಇರ್ತಾರೆ. ಯಾರೂ ಎಂದಿಗೂ ತಪ್ಪು ಮಾಡೋದಿಲ್ಲ. ಪರಮಾತ್ಮ ಆಜ್ಞೆಯನ್ನು ಯಾರೂ ಮೀರೋದಿಲ್ಲ. ದ್ವಾದಶ ಸ್ತೋತ್ರದಲ್ಲಿಯೂ ಕೂಡ ಪರಮಾತ್ಮ ವಾಯುದೇವರು ಹೇಳ್ತಾರೆ, ಶ್ರೀಮದಾಚಾರ್ಯ ಹೇಳ್ತಾರೆ, ಸಹಿ ವಿಶ್ವಸೃಜೋ ವಿಭುಶಂಭು ಪುರಂದರ ಪೂರ್ವ ಮುಖಾನ್ ಮುಖಾನ್ ಅಪರಾನ್ ಅಪರಾಸ್ತೆ. ಅವನೇ ವಿಶ್ವಸುಖನಾದ ಪರಮಾತ್ಮ ಪುರಂದರ ಪೂರ್ವ ಮುಖಾನ್, ಇಂದ್ರನೇ ಮೊದಲಾಗಿರ್ತಕ್ಕಂಥ ಸಕಲ ದೇವತೆಗಳನ್ನು, ಅವರಿಗಿಂತಲೂ ಶ್ರೇಷ್ಠರಾದವರನ್ನು, ಅವರಿಗಿಂತಲೂ ಶ್ರೇಷ್ಠರಾದಂಥವರನ್ನು ಆ ಪರಮಾತ್ಮನೇ ಅವರನ್ನು ಸಂರಕ್ಷಣೆ ಮಾಡ್ತಾನೆ, ಅವರ ಯೋಗಕ್ಷೇಮವನ್ನು ನೋಡ್ಕೊಳ್ತಾನೆ, ಅವರು ಮಾಡುವ ತಪಸ್ಸಿನಿಂದ ಸಂತುಷ್ಟನಾಗಿ. ಆ ನಂತರ ಪುರುಡ ಸೂಕ್ತ ಹೇಳ್ತಾರೆ, ಇಲ್ಲ ಗ್ರಂಥ ಹೇಳ್ತಾರೆ, ವಿದ್ಯಾಧರಾಜಿಯ ವ್ಯಾಖ್ಯಾನದಲ್ಲಿ ನಮ್ರಿಯತೆ ಇತಿ ಅಮರಾಹ ತೇಷಾಂ ಪ್ರಭು ಅಮರಪ್ರಭು. ಯಾರಿಗೆ ಸಾವು ಇಲ್ಲ, ಅಂದರೆ ಮನುಷ್ಯನಂತ ಪುನಃ ಪುನಃ ಸಾವು ಇಲ್ಲ, ಅವರೆಲ್ಲರೂ ಅಮರರು. ಅಥವಾ ಸಾವು ಇಲ್ಲದ ವ್ಯಕ್ತಿಗಳು ಮುಕ್ತರು, ಮುಕ್ತರಿಗೆ ಸಾವು ಇಲ್ಲ ಅಂತ ಅವರಿಗೂ ಕೂಡ ಪರಮಾತ್ಮ ತಾನು ಸ್ವಾಮಿಯಾಗಿದ್ದಾನೆ. ಉತಾಮೃತಸ್ಯ ಈಶಾನಃ. ಪುರುಡ ಸೂಕ್ತವು ಕೂಡ ಹೇಳ್ತಾರೆ, ಅಮೃತತ್ವಸ್ಯ ಈಶಾನಃ. ಅಮೃತರು ಅಮರರು ಅಂತ ಅನಿಸ್ಕೊಂಡಿರ್ತಕ್ಕಂಥ ದೇವತೆಗಳಿಗೂ ಕೂಡ ಸ್ವಾಮಿಯಾಗಿದ್ದಾನೆ ಅಂತ ತಿಳ್ಕೊಂಡಂತೇಳಿ ಪುರುಡ ಸೂಕ್ತ ಹೇಳ್ತಾರೆ. ಸೃಜತಿಡ್ಯತಮೋ ಅವತಂತ್ಯಂತಿ ನಿಜಂ ಪದಮಾಪಯತೆ ಪ್ರಣತಾನ್ ಸುಧಿಯ
ದ್ವಾದಶ ಸ್ತೋತ್ರದ 4ನೇ ಅಧ್ಯಾಯದ 2ನೇ ಶ್ಲೋಕ ಹೇಳ್ತಾರೆ, ಈ ಸಂಪೂರ್ಣ ಜಗತ್ತನ್ನು ಪರಮಾತ್ಮನ ಅನುಗ್ರಹದಿಂದ ಈ ಜಗತ್ತಿನ ಸೃಷ್ಟಿ, ಸ್ಥಿತಿ, ಲಯ, ನಿಯಮನ ಎಲ್ಲವನ್ನೂ ಮಾಡಲಿಕ್ಕೆ ಸಮರ್ಥರಾಗಿದ್ದಾರೆ ವಾಯುದೇವರು. ಆದ್ದರಿಂದಾಗಿ ಪರಮಾತ್ಮನಿಗೆ ಅಮರಶ್ಚಾಸೋ ಪ್ರಭುಶ್ಚ, ಅಮರನೂ ಹೌದು, ಪರಮಾತ್ಮ ಪ್ರಭು ಸ್ವಾಮಿಯೂ ಕೂಡ ಹೌದು. ಆದ್ದರಿಂದಾಗಿ ಅವನಿಗೆ ಅಮರ ಪ್ರಭು ಅಂತ ತಿಳ್ಕೊಂಡಂತೇಳಿ ಹೆಸರು. ಅಥವಾ ಸತ್ಯಸಂಧ ತೀರ್ಥರು ವ್ಯಾಖ್ಯಾನ ಮಾಡ್ತಾರೆ, ಅಮರಾಹ ಪ್ರಭವ ಅಮರಾಣಾಂ ಪ್ರಭವ ಏನ ಸಹ ಅಮರಪ್ರಭು. ಎಲ್ಲ ದೇವತೆಗಳಿಗೆ ಹುಟ್ಟು ಸಾವು ಇದೆ, ಅದು ನಮ್ಮಂತೆ ಮೇಲಿನ ಮೇಲೆ ಅಲ್ಲ. ಅವರ ಸಾಧನೆ ಮುಗಿದಾಕ್ಷಣಕ್ಕೇನೆ ಅವರು ಹೊರಟೋಗ್ತಾರೆ. ಆದ್ದರಿಂದಾಗಿ ಪರಮಾತ್ಮನ ಅನುಗ್ರಹದಲ್ಲಿರ್ತಕ್ಕಂಥ ದೇವತೆಗಳು ಪರಮಾತ್ಮನ ಇಚ್ಛಾನುಸಾರ ನಡೀತಾ ಇರ್ತಾರೆ. ಅಮರಾಹ ಪ್ರಭವ ಏನು, ಯಾರಿಂದ ದೇವತೆಗಳ ಹುಟ್ಟು ಸಾವು ಎರಡೂ ನಡೀತಾ ಇರ್ತದೆ ಅಂಥ ಪರಮಾತ್ಮನಿಗೆ ಅಮರಪ್ರಭು ಅಂತ ತಿಳ್ಕೊಂಡಂತ ಹೇಳಿ ಹೆಸರು. ಅಥವಾ ಅಮ ಅಂತಂದರೆ ಜ್ಞಾನ. ಯಾಕಂದರೆ ಅಮ ಅಂತ ತಿಳ್ಕೊಂಡಂತಂದರೆ ಅಮತೆ ಅಂದರೆ ಗಚ್ಚತಿ ಅಂತ ಅರ್ಥ. ಗತ್ಯರ್ಥ ತೇತೆ ಜ್ಞಾನಾರ್ಥ ಅಂತನೋ ನಿಯಮದ ಪ್ರಕಾರ ಅಮಂ ಜ್ಞಾನಂ ರಾತಿ ಇತಿ ಅಮರ. ನಮಗೆಲ್ಲರಿಗೂ ಜ್ಞಾನ ಕೊಡ್ತಾನೆ ಪರಮಾತ್ಮ. ಆದ್ದರಿಂದ ಅವನಿಗೆ ಅಮರಪ್ರಭು ಅಂತ ತಿಳ್ಕೊಂಡಂತ ಹೇಳಿ. ಚಾಸೋ ಪ್ರಭುಶ್ಚ ಅಮರಪ್ರಭು ಅಂತೇಳಿ ಸತ್ಯಸಂಧ ತೀರ್ಥರು ಅರ್ಥ ಮಾಡ್ತಾರೆ. ಇನ್ನೊಂದು ರೀತಿಯಿಂದ ಮಾಡ್ತಾರೆ, ನವಿದ್ಯತೆ ಮಾ ಅಂದರೆ ಮಿತಿ, ಮಾನ. ಯಸ್ಯ ತದ್ ಅಮಂ, ಯಾವುದಕ್ಕೆ ಅಂತೆ ಅಂತನ್ನೋದಿಲ್ಲ, ಮಿತಿ ಅಂತನ್ನೋದಿಲ್ಲ ಅಂತ ಎಂಡ್ ಅನ್ನೋದಿಲ್ಲ, ಸೀಮೆ ಅಂತ ಅನ್ನೋದಿಲ್ಲ, ಜುರಿಸ್ಟಿಕ್ಷನ್ ಅಂತ ಅನ್ನೋದಿಲ್ಲ. ನವಿದ್ಯತೆ ಮಿತಿ ಯಶ್ಯ ತದಮಂ, ಅದಕ್ಕೆ ಅಮಂ ಅಂತ ಹೆಸರು. ಅಂಥ ಅಮವನ್ನು ಸಂತೋಷಪಡಿಸ್ತಕ್ಕಂಥವನು ಅಮಂ ರಂ. ಆನಂತರ ರಮಣಂ ಯಶ್ಯ ಸಹ ಅಮರಃ, ಯಾವುದು ಅಸೀಮಿತವಾಗಿರ್ತಕ್ಕಂಥ ಸುಖವನ್ನು ಅನುಭವಿಸ್ತಾರೆ ಅವರಿಗೆ ದೇವತೆಗಳು ಅಂತ ತಿಳ್ಕೊಂಡಂತ ಹೆಸರು, ಅಮರರು ಅಂತ ತಿಳ್ಕೊಂಡಂತ ಹೆಸರು. ಅಮರಶ್ಚಾಸೋ ಪ್ರಭುಶ್ಚ ಅಮರಪ್ರಭು ಮಾಡ್ತಾರೆ. ತಾತ್ಪರ್ಯ ಏನು? ಪರಮಾತ್ಮ ಅಸೀಮಿತನಾಗಿದ್ದುಕೊಂಡು ಸಕಲ ಜೀವರಿಗೂ ಎಲ್ಲ ಕಾಲದಲ್ಲಿಯೂ ಜ್ಞಾನಾನಂದಾದಿಗಳನ್ನು ಕೊಡ್ತಾ ಇರ್ತಾನೆ. ಆದ್ದರಿಂದಾಗಿ ಅವನಿಗೆ ಅಮರಪ್ರಭು ಅಂತ ತಿಳ್ಕೊಂಡಂತ ಹೆಸರು. ಪರಮಾತ್ಮನ ಜ್ಞಾನಕ್ಕೆ ಅಮ ಅಂತ ತಿಳ್ಕೊಂಡಂತ ಹೆಸರು. ಅಸ್ಯ ವಿಷ್ಣೋ ಮಾ ಜ್ಞಾನಂ ಯೇಷಾಂ ತೇ ಅಮಾಹ. ಭಕ್ತರು ಈ ಪರಮಾತ್ಮನ ವಿಷಯಕ ಜ್ಞಾನ ಯಾರಿಗಿದೆ ಅವರೆಲ್ಲರೂ ಪರಮಾತ್ಮನ ಭಕ್ತರು. ತಾನ್ ರಾಜಯತಿ ರಂಜಯತಿ ಇತಿ ಅಮರಪ್ರಭು. ಅಮರ ಅಂದರೆ ಯಾರಿಂದ ಜ್ಞಾನವನ್ನು ಪಡೆದಿದ್ದಾರೆ ತನ್ನಿಂದ ಅಂಥವರಿಗೆ ವಿಶೇಷವಾದ ಕಾಂತಿಯನ್ನು ಕೊಡ್ತಿ. ಆದ್ದರಿಂದಾಗಿ ಅವರು ಅಮರರು ಅಂತ ಅನ್ಸ್ಕೊಳ್ತಾರೆ. ನೀನು ಅವರಿಗೆ ಪ್ರಭು, ಆದ್ದರಿಂದಾಗಿ ಪರಮಾತ್ಮ ನೀ ಅಮರಪ್ರಭು ಅಂತೇಳಿ ಜಗತ್ತಿನಲ್ಲಿ ಪ್ರಸಿದ್ಧನಾಗಿದ್ದೆ. ಅಥವಾ ಪೂರ್ಣತ್ವಾತ್ ಅ, ಪರಮಾತ್ಮ ಪರಿಪೂರ್ಣನಾದ್ದರಿಂದಾಗಿ ಅ, ಜ್ಞಾನರೂಪನಾದ್ದರಿಂದಾಗಿ ಮ,
ಆನಂದದಾಯಕನಾದ್ದರಿಂದಾಗಿ ರ ಅಂದರೆ ಏನಾಯಿತು? ಜ್ಞಾನರೂಪನಾದ್ದರಿಂದ ಮ, ರತಿರೂಪನಾದ್ದರಿಂದಾಗಿ ರ, ಸರ್ವಕ್ಕಿಂತಲೂ ಶ್ರೇಷ್ಠನಾದ್ದರಿಂದಾಗಿ ಪ, ಈ ಕೋಶ ಇದೆ. ಆ ಕೋಶದಲ್ಲಿ ಹೇಳ್ತಾರೆ ಅ ಅಂದರೆ ಪರಮಾತ್ಮ, ಕ ಅಂದರೆ ಪರಮಾತ್ಮ, ಯ ಅಂದರೆ ಪರಮಾತ್ಮ, ಪ್ರ ಅಂದರೆ ಪರಮಾತ್ಮ, ವಿ ಅಂದರೆ ಪರಮಾತ್ಮ, ಸಮ್ ಅಂದರೆ ಪರಮಾತ್ಮ, ಭೂ ಅಂದರೆ ಪರಮಾತ್ಮ, ನ ಅಂದರೆ ಪರಮಾತ್ಮ, ಸ ಅಂದರೆ ಪರಮಾತ್ಮ, ಖ ಅಂದರೆ ಪರಮಾತ್ಮ, ಹ ಅಂದರೆ ಪರಮಾತ್ಮ. ಪರಮಾತ್ಮನ ಈ ಅಕ್ಷರಗಳು ಪರಮಾತ್ಮನನ್ನು ತೋರಿಸ್ಕೊಡ್ತೇವೆ, ದೇವರು ಅಂತ ಅರ್ಥ ಮಾಡ್ಕೊಡ್ತೇವೆ. ಆದ್ದರಿಂದಾಗಿ ಅಕಯ ಅಕಯ ಪ್ರವಿ ಸಂಭು ಮ ಸ ಖ ವಿಷ್ಣುವಾಚಕ ಶಬ್ದ ನಿರ್ಣಯ ಅಂತನೋ ಗ್ರಂಥದಲ್ಲಿ ಈ ವಿವರಣೆ ಬಂದಿದೆ. ಆದ್ದರಿಂದ ಅಮರಪ್ರಭು ಇಟ್ಕೊಳ್ರಿ. ಅ ಅಂತಂದರೆ ಪೂರ್ಣನಾದ್ದರಿಂದಾಗಿ ಪರಮಾತ್ಮನಿಗೆ ಅ ಅಂತ ತಿಳ್ಕೊಂಡಂಥ ಹೆಸರು. ಜ್ಞಾನರೂಪನಾದ್ದರಿಂದಾಗಿ ಅವನು ಮ ಅಂತ ಹೆಸರು. ರತಿರೂಪನಾದ್ದರಿಂದಾಗಿ ಆನಂದದಾಯಕನಾದ್ದರಿಂದಾಗಿ ರ ಅಂತ ತಿಳ್ಕೊಂಡಂಥ ಹೆಸರು. ಸರ್ವೋತ್ತಮನಾದ್ದರಿಂದಾಗಿ ಪ ಅಂತ ತಿಳ್ಕೊಂಡಂಥೇಳಿ ಹೆಸರು. ಆನಂತರ ಪ ರ ಭೂ ಪ್ರಭು. ಆನಂತರ ಪರಮಾತ್ಮ ಎಲ್ಲ ವಿಷಯದ ಪ್ರತಿಯೊಂದು ಅಕ್ಷರದಿಂದಲೂ ವಾಚ್ಯನಾಗಿದ್ದಾನೆ. ಆದ್ದರಿಂದಾಗಿ ಅವನ ಅಮರಪ್ರಭು ಅಂತ ತಿಳ್ಕೊಂಡಂತ ಹೆಸರು. ಅ ಅಂದರೆ ಪೂರ್ಣ, ಮ ಅಂತಂದರೆ ಜ್ಞಾನರೂಪ, ರ ಅಂತ ತಿಳ್ಕೊಂಡಂತಂದರೆ ಆನಂದದಾಯಕ ರೂಪ. ಆಮೇಲೆ ಶ್ರೇಷ್ಠನಾದ್ದರಿಂದಾಗಿ ಪ ಅಂತ ತಿಳ್ಕೊಂಡಂತ ಹೆಸರು. ಆನಂತರ ನಮಗೆ ರಕ್ಷಕನಾದ್ದರಿಂದಾಗಿ ಪ್ರ ಅಂತ ತಿಳ್ಕೊಂಡಂಥ ಹೆಸರು. ಆನಂತರ ಪರಮಾತ್ಮ ಜಗತ್ತನ್ನು ಹುಟ್ಟಿಸ್ತಾನೆ, ಆದ್ದರಿಂದಾಗಿ ಅವನಿಗೆ ಭೂ ಅಂತ ತಿಳ್ಕೊಂಡಂಥ ಹೆಸರು. ಈ ರೀತಿಯಾಗಿ ಅಮರ ಪ್ರಭು, ಅಮರ ಪಭ ಇವೆಲ್ಲವೂ ಕೂಡ ಭಗವಂತನನ್ನು ತಿಳಿಸ್ಕೊಡ್ತಕ್ಕಂಥ ವಸ್ತುಗಳು. ಆದ್ದರಿಂದಾಗಿ ಮನೆಯಲ್ಲಿರ್ತಕ್ಕಂಥ ಪ್ರತಿಯೊಂದು ವಸ್ತುವಿನಲ್ಲಿ ಭಗವಂತನನ್ನು ಕಾಣಲಿಕ್ಕೆ ಪ್ರಯತ್ನಿಸಬೇಕು ಅಂತಂದಿದ್ದಾರೆ. ಸಾಧ್ಯವಾಗಿರ್ತಕ್ಕಂಥ ಜ್ಞಾನ ಸಿಗ್ತದೆ. ಆದ್ದರಿಂದಾಗಿ ಪರಮಾತ್ಮನಿಗೆ ಎಷ್ಟು ಉಪಕಾರ ಮಾಡ್ತಾನೆ ಪರಮಾತ್ಮ. ದೇವತೆಗಳಿಗೂ ಉಪಕಾರ ಮಾಡ್ತಾನೆ, ಮನುಷ್ಯರಿಗೂ ಉಪಕಾರ ಮಾಡ್ತಾನೆ. ಅಮರಪ್ರಭು ದೇವತೆಗಳ ಸ್ವಾಮಿ, ನಮಗೇನು ಸಂಬಂಧ ಅನ್ಬೇಡ. ನಾವು ಅಮರರು. ಯಾಕೆ? ದೇಹ ಹೋಗ್ತದೆ, ಜೀವ ಅಮರ. ನಮ್ಮ ಸ್ವಾಮಿ ಪರಮಾತ್ಮ ಅಮರಪ್ರಭು. ಹೀಗೆ ಅನೇಕ ಮುಖದಿಂದ ಅಮರಪ್ರಭು ಅಂತ ಹೆಸರನ್ನು ತಿಳ್ಕೊಂಡು ಬರೀ ದೇವತೆಗಳಿಗೆ ಅಷ್ಟೇ ಅಲ್ಲ, ಸಕಲ ಜೀವಜಾತಕ್ಕೂ ಕೂಡ ಪರಮಾತ್ಮನೇ ಸ್ವಾಮಿಯಾಗಿದ್ದಾನೆ. ಇಂಥ ಪರಮಾತ್ಮ ಅಮರಪ್ರಭು ಅಂತನೂ ಹೆಸರಿನಿಂದ ಸ್ಮರಣ ಮಾಡುವ ವ್ಯಕ್ತಿಗೆ ದೀರ್ಘ ಆಯುಷ್ಯ ಆರೋಗ್ಯಾದಿಗಳನ್ನು ಕೊಡಲು ಪರಮಾತ್ಮ ಸಮರ್ಥನಾಗಿದ್ದಾನೆ, ಕೊಡ್ತಾನೆ. ಆದ್ದರಿಂದಾಗಿ ನಾವು ಅಮರಪ್ರಭುವನ್ನು ನೆನೆಸ್ತಾ ಇಲ್ಲಿಯೂ ಆಗಿರೋಣ. ಆನಂತರ ಪರಮಾತ್ಮ ಪ್ರಭು ಅಂತ ಹೇಳಿದ್ದಾನೆ. ಅದಕ್ಕೋಸ್ಕರ ಶ್ರೇಷ್ಠ, ಯಾರ ಸಂರಕ್ಷಣೆಯೂ ಬೇಕಾಗಿಲ್ಲ. ಆದ್ದರಿಂದಾಗಿ ಪರಮಾತ್ಮನಿಗೆ ಅಮರಪ್ರಭು ಅಂತ ತಿಳ್ಕೊಂಡಂತ ಹೇಳಿ ಹೆಸರು. ಆದ್ದರಿಂದಾಗಿ ಯಾರ್ಯಾರಿಗೂ ನಮಸ್ಕಾರವನ್ನು ಮಾಡದೆ, ಯಾರ್ಯಾರ ಕಾಲಿಗೂ ಬೀಳದೆ ಪರಮಾತ್ಮನ ಕಾಲಿಗೆ ಬೀಳೋಣ. ಪರಮಾತ್ಮ ನಮ್ಮನ್ನು ಉದ್ಧಾರ ಮಾಡ್ತಾನೆ. ರಾಮಾಯಣದಲ್ಲೊಂದು ಪ್ರಸಂಗ ಬರ್ತದೆ. ಪರಮಾತ್ಮ ಎಲ್ಲ ಕಪ್ಪೆಗಳನ್ನು ತೆಗೆದುಕೊಂಡು ಹೋಗಿ ಲಂಕೆಗೆ ಮುತ್ತಿಗೆ ಹಾಕಿದ. ಆದರೆ ಸಂಧಿಗೋಸ್ಕರ ರಾವಣನಿಗೆ ಒಂದು ಸಂದೇಶವನ್ನು ಕೊಡೋಣ ಅಂಥೇಳಿ ಸಂಧಿಗೋಸ್ಕರ ಅಂಗದನನ್ನು ಕಳಿಸ್ಕೊಡ್ತಾನೆ. ಅಂಗದ ಹೋಗಿ ರಾವಣನಿಗೆ ಹೇಳ್ತಾನೆ, ರಾಮನ ಸಂದೇಶ ಇದೆ,
ಯುದ್ಧ ಬೇಡ ಅಂತಿಕೊಂಡಂತ ಅನಿಸಿದರೆ, ನಿನ್ನ ಲಂಕೈ ವಿನಾಶ ಆಗೋದು ಬೇಡ ಅಂತ ನನಗೆ ಇಚ್ಛೆ ಇದ್ದರೆ ನೀನು ಸೀತೆಯನ್ನು ತಂದು ರಾಮನಿಗೆ ಒಪ್ಪಿಸಿ ಶರಣಾಗತನಾಗು. ಅಂತ ಹೇಳಿದ ಕ್ಷಣಕ್ಕೇನೆ ಆಗ ರಾವಣಕ್ಕೆ ಹೇಳ್ತಾನೆ, ನನ್ನನ್ನು ರಾಮ ಗೆಲ್ತಾನೇನು ಅಂತಕೊಂಡಂತೆ. ಆ ಮನುಷ್ಯನಿಗೆ ನನ್ನನ್ನು ಗೆಲ್ಲುವಷ್ಟು ಸಾಮರ್ಥ್ಯ ಇದೆಯೇನು? ಹೇಗೋ ಸೇತುವೆ ಮಾಡ್ಕೊಂಡು ಬಂದರೆ, ದೊಡ್ಡ ಕೆಲಸ ಮಾಡಿದರೆ. ಆದರೆ ರಾಮನಿಗೆ ಪರಾಕ್ರಮ ಇದೆ ಏನು? ಅಂಗದ ಹೇಳ್ದ, ರಾಮ ಯಾಕೆ, ನನ್ನನ್ನು ಸೋಲಿಸಿ ತೋರಿಸು. ನಾನು ಈ ನನ್ನ ಕಾಲನ್ನು ನೆಲದ ಮೇಲೆ ಗಟ್ಟಿಯಾಗಿ ಊರಿದ್ದೇನೆ. ನಿಮ್ಮಲ್ಲಿ ಯಾರಾದರೂ ಈ ಕಾಲನ್ನು ಅಲುಗಾಡಿಸಿದರೆ ಇದು ಸಂಧಿ ಅಂತ ತಿಳಿದುಕೊಂಡು ವಾಪಸ್ ಹೊರಟೋಗ್ತೇವೆ. ಅಷ್ಟು ಜವಾಬ್ದಾರಿಯಿಂದ ಮಾತನಾಡ್ತಾ ಇದ್ದಾನೆ ಅಂಗದ. ಕೊನೆಗೆ ರಾವಣನ ಮಕ್ಕಳು, ಆನಂತರ ಮಂತ್ರಿಗಳು, ಒಬ್ಬರಿಗಿಂತ ಮಹಾದೈತ್ಯರು 10,000 ಬಲಗಳನ್ನು ಇಟ್ಕೊಂಡಿರ್ತಕ್ಕಂಥವರು, ಅವರು ಬಂದು ಆ ಅಂಗದನ ಕಾಲು ಅಲುಗಾಡಿಸ್ಲಿಕ್ಕಾಗಲಿಲ್ಲ ಅವರಿಗೆ. ಕೊನೆಗೆ ರಾವಣನೇ ಬರ್ತಾನೆ. ಇನ್ನೇನು ಬಗ್ಗೆ ಅವನು ಕಾಲು ಹಿಡಿಬೇಕು, ಅಲುಗಾಡಿಸ್ಬೇಕು ಅನ್ನೋಷ್ಟೆಲ್ಲ ಅಂಗದ ಹಿಂಸರಿತಾನೆ. ರಾವಣ, ನನ್ನ ಕಾಲಿಗೆ ಆಗಿ ಬೀಳುತ್ತೆ, ರಾಮನ ಕಾಲಿಗೆ ಬೀಳು, ಉದ್ಧಾರ ಆಗ್ತಿ ಅಂತ ಹೇಳ್ಕೊಂಡಂತೆ. ಆದ್ದರಿಂದಾಗಿ ರಾಮ ಎಲ್ಲರ ಮೇಲೂ ಎಲ್ಲ ಕಾಲದಲ್ಲಿಯೂ ಅನುಗ್ರಹ ಮಾಡ್ತಾನೆ, ಕೃಪಾಶೀಲನಾಗಿದ್ದಾನೆ, ಅನುಗ್ರಹಶೀಲನಾಗಿದ್ದಾನೆ. ಇಂಥ ಸಂದರ್ಭದಲ್ಲಿ ಇಂಥ ಭಗವಂತನಿಗೆ ಅಮರಪ್ರಭು ಅಂತ ಕೊಂಡಂತಂದಾಗ ನಾವು ಕೂಡ ಈ ಮಾತನ್ನು ಹೇಳೋಣ, ಈ ಶಬ್ದವನ್ನು ಉಚ್ಚಾರಣ ಮಾಡೋಣ. ಆನಂತರ ಇದನ್ನು ಉಚ್ಚಾರಣ ಮಾಡ್ತಾನೆ ದೀರ್ಘಾಯುಷ್ಯವನ್ನು ಪಡೆಯೋಣ ಅಂತ ಹೇಳ್ತಾ, ಇವತ್ತಿನ ಈ ಅಮರಪ್ರಭು ಬಗ್ಗೆ ಸಂಬಂಧಿಸಿದ ಮಂತ್ರ, ಅಮರಪ್ರಭು ಹೆಸರಿಗಿರ್ತಕ್ಕಂಥ ವಿಶಿಷ್ಟ ಅರ್ಥಗಳು, ಇವುಗಳನ್ನು ಯಥಾಶಕ್ತಿ ಸಂಕಲ್ಪ ಯಥಾಶಕ್ತಿ ಪ್ರಾರ್ಥನೆ ಮಾಡಿದ್ದೇವೆ, ತಿಳಿದುಕೊಂಡಿದ್ದೇವೆ, ಪ್ರಾರ್ಥನೆ ಮಾಡಿದ್ದೇವೆ. ಪರಮಾತ್ಮ ನಮ್ಮನ್ನು ಉದ್ಧರಿಸಲಿ. ಇತಿ ಅತ್ಯಕಥಾ ಪ್ರಸಕ್ತಿ. ಹರೇ ರಾಮ 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 ಹರೇ ಹರೇ, ಹರೇ ಕೃಷ್ಣ 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 ಹರೇ ಹರೇ. ಉಗ್ರಂ ವೀರಂ ಮಹಾವಿಷ್ಣುಂ ಜ್ವಲಂತಂ ಸರ್ವತೋಮುಖಂ ನೃಸಿಂಹಂ ಭೀಷ್ಣಂ ಭದ್ರಂ ಮೃತ್ಯುಂ ನಮಾಮ್ಯಹಂ. ಅಕ್ಷಯಂ ಕರ್ಮ ಯಸ್ಮಿನ್ ಪರೇ ಸ್ವರ್ಪಿತಂ ಪ್ರಕ್ಷಯಂ ಯಾಂತಿ ದುಃಖಾನಿ ಯನ್ನಾಮತಃ. ಅಕ್ಷರೋ ಯೋಜರ ಸರ್ವದೇವಾಮೃತಃ ಕುಕ್ಷಿಗಂ ಯಸ್ಯ ವಿಶ್ವಂ ಸದಾ ಜಾಧಿಕಂ ಪ್ರೀಣಯಾಮ ವಾಸುದೇವಂ ದೇವತಾ ಮಂಡಲ ಖಂಡಮಂಡನ. ಶ್ರೀಕೃಷ್ಣಾರ್ಪಣಮಸ್ತು.